ದಿಶಾ ದಿಶಾ ಇನ್ನೂ ಎಷ್ಟೊತ್ತು ಲೇಟ್ ಆಯ್ತು, ಬನ್ನಿ ಬೇಗ. ಚಿರಾಗ್, ಯಾಕೆ ಈ ಥರ ನೋಡ್ತಿದ್ದೀರಾ? ಮತ್ತೆಷ್ಟು ಮುದ್ದ ಕಾಣಿಸ್ತಿದ್ದೀರ ಗೊತ್ತಾ? ಸರಿ ಆಯಿತು, ಬನ್ನಿ ಬೇಗ ಹೋಗಿ ಬೇಗ ಬಂದ್ಬಿಡೋಣ. ಇವತ್ತು ನಿಮ್ಗೆ ಏನೇನು ಇಷ್ಟನೋ ಎಲ್ಲ ತಿನ್ಬೋದು, ಏನೇನು ಹೇಳಬೇಕು ಎಲ್ಲ ಹೇಳ್ಬೋದು, ಯಾವುದೇ ಟೈಮ್ ಲಿಮಿಟ್ ಇರಲ್ಲ. ಸರಿ ಆಯಿತು, ಬನ್ನಿ ಹೊರಡೋಣ. ಆಯ್ತು ಹೊರಡೋಣ. ಯಾರಾದರೂ ನಾನು ಈ ಥರ ಏನಾಗಲ್ಲ ಬನ್ರಿ. ಏನಾಯ್ತ್ರಿ? ಅಲ್ಲಿ ಯಾರೋ ಮಲಗಿದ್ದಾರೆ. ಚಿಕ್ಕಪ್ಪ ಕಣ್ರಿ. ಚಿಕ್ಕಮ್ಮನ ಅಲ್ಲ, ಅವ್ರು ಯಾಕೆ ಎಲ್ಲಿದ್ದಾರೆ? ಅವ್ರು ಎಲ್ಲರೂ ಜೊತೆ ಆಚೆ ಹೋಗ್ಲಿಲ್ಲ. ಮೋಸ್ಟ್ಲಿ ಚಿಕ್ಕಮ್ಮನ ಕಾಟ ತಡೆಯೋಕ್ಕಾಗದೆ ಇಲ್ಲಿ ಬಂದು ನೋಡ್ಕೊಂಡಿರ್ಬೇಕು. ಚಿರಾಗ್, ನೀರೂಪದಲ್ಲಿ ನೋಡ್ಬಿಟ್ಟು ಏನು ಗತಿ? ಯಾಕ್ರಿ ಹಿಂಗೆ ಆಡ್ತೀರಾ? ನೀವು ಆಫೀಸಿಗೆ ಹಿಂಗೆ ತಾನೇ ಬರ್ತಿದ್ರಿ. ಅದು ಬೇರೆ ವಿಷಯ. ಬನ್ನಿ ಹೋಗೋಣ, ಬನ್ನಿ. ಆಯ್ತು ಬನ್ನಿ. ಚಿಕ್ಕಪ್ಪ ಇನ್ನು ನಿದ್ದೆ ಮಾಡಲಿಲ್ವಾ? ಪೇಪರ್ ಓದ್ತಾ ಇದ್ದೀನಿ ಕಣ, ನಾನು ಮಲಗಿಲ್ಲ. ರಾತ್ರಿ ನ್ಯೂಸ್ ಪೇಪರ್ಸ್ ಏನಿದೆ? ಬ್ರೇಕಿಂಗ್ ನ್ಯೂಸ್ ಏನಿದೆ ಅದೇ ನ್ಯೂಸು. ಎಲ್ಲ ಕಡೆ ಜೋರು ಮಳೆ, ನಿನ್ನ ಮಿಕ್ಕಿದ ಕಡೆ ಬರೀ ಬರಗಾಲ, ಜನಕ್ಕೆಲ್ಲ ತೊಂದರೆ. ಮತ್ತೆ ಏನೇನು ಸಮಾಚಾರ? ಸರಿ, ನೀ ಎಲ್ಲಿಗೆ ಹೊರಟಿದ್ಯಪ್ಪ? ನಾನು ಇಲ್ಲೇ ವಾಕಿಂಗ್ ಹೊರಟಿದ್ದೆ ಚಿಕ್ಕಪ್ಪ. ಬೆಳಗ್ಗೆನೇ ವಾಕಿಂಗ್ ಹೋಗ್ತಿದ್ಯಾ ಅಂದರೆ ಚೆನ್ನಾಗಿ ಡಯಟ್ ಮಾಡ್ತಿದ್ಯಾ ಅಂತ ಆಯಿತು. ಹಾಂ ಹಾಂ, ಬರೀ ಡಯಟೆಲ್ಲ ಇರಬಾರ್ದಪ್ಪ, ಆಗಾಗಲೇ ಡ್ಯೂಯೆಟ್ಟು ಹಾಡ್ತಾ ಇರಬೇಕು. ಸರಿ ಚಿಕ್ಕಪ್ಪ. ಚಿಕ್ಕಮ್ಮವ ಚಿಕ್ಕತ್ತೆ ಬಂದರು. ಪರವಾಗಿಲ್ಲ ರೀ, ಒಂದೇ ಡೈಲಾಗಕ್ಕೆ ಫ್ಲಾಟ್ ಮಾಡಿಬಿಟ್ರೆ. ಮತ್ತೆ ಏನು ಅಂದ್ಕೊಂಡಿರ ದಿಶಾ ಪವರ್ ಬಗ್ಗೆ? ನಮ್ಮ ಹೆಸರಲ್ಲಿ ಒಂದು ಕದರ್ ಇದೆ, ನೋಡ್ತೀರಾ? ಹೊರಟಮ್ಮ. ಯಾಕ್ರಿ ಸೈಲೆಂಟಾಗಿ ಕೂತ್ಬಿಟ್ಟಿದ್ದೀರಾ? ಏನು ಮಾತಾಡಬೇಕು? ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ವಾಟ್? ತಪ್ಕೊಂಡು ಕೂತ್ಕೋಬೇಕಾ? ನೋ ಚಾನ್ಸ್. ಆಮೇಲೆ ಹಂಪು ಹಳ್ಳ ಏನಾದರೂ ಬಂದರೆ ಆಮೇಲೆ ನನ್ನ ಕೇಳಂಗಿಲ್ಲ. ಡೋಂಟ್ ವರಿ ಚಿರಾಗ್, ನಾನು ಕಂಫರ್ಟಬಲ್ ಆಗಿ ಕೂತಿದ್ದೀನಿ. ರೀ ರೀ, ಹಂಪತ್ತು 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 ಹಂಪತ್ತು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಹೆಂಗಿತ್ತು ಹಾಡು? ಹಾಡಂತೂ ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಚೆನ್ನಾಗಿ ಆಡಲಿಲ್ಲ ಅಂತನಾ? ಓಕೆ ಓಕೆ. ನೀವೇನೇ ಹೇಳಿ, ಈ ಜನ್ಮ ಅಲ್ಲ, ಇನ್ನೆಷ್ಟೇ ಜನ್ಮ ಬಂದರೂ ನೀವೇ ನನ್ನ ಹೆಂಡತಿಯಾಗಿರ್ಬೇಕನ್ನೋದೇ ನನ್ನ ಆಸೆ. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಏನಿಲ್ಲ, ಇನ್ನು ಎಷ್ಟೊತ್ತಂತ ಈ ಥರನೇ ರೌಂಡ್ ಹೊಡ್ಸ್ತಿರ್ತೀರಾ? ಓ ಸರಿ ಸರಿ, ಇಲ್ಲೇ ದೋಸೆ ಅಂಗಡಿ ಬಂತು, ಇರಿ ನಿಲ್ಲಿಸ್ತೀನಿ.
ಇಲ್ಲಿದೆ. ಇಲ್ಲೇ ರೀ ದೋಸೆ ತರ್ತೀನಿ. ಅಣ್ಣ 2 ಸ್ಪೆಷಲ್ ಮಸಾಲೆ ಪಾರ್ಸಲ್. ಸರ್ ಅಂಗಡಿ ಇವಾಗ ತಾನೇ ಕ್ಲೋಸ್ ಆಯಿತು. ಏನಣ್ಣ ಹಿಂಗನ್ಬಿಟ್ರಿ? ನನ್ನ ಹೆಂಡ್ತಿಗೆ ಮಸಾಲೆ ದೋಸೆ ಕೊಡ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಈಗ ಇಲ್ಲ ಅಂದರೆ ಮರ್ಯಾದೆ ಏನಾಗಲ್ಲ ಹೇಳಿ. ಸರ್ ಎಲ್ಲರೂ ಬೇರೆ ಕಡೆ ನೋಡ್ಕೊಳ್ಳಿ ಸರ್. ಅಣ್ಣ ದೋಸೆ ಇಟ್ಟಿದ್ಯಾ? ಇದೆ. ನೀವೇನು ಅನ್ಕೊಳ್ಳಲ್ಲ ಅಂತಂದರೆ ನಾನೇ ದೋಸೆ ಹಾಕ್ಕೊಳ್ಳ. ನಿಮ್ಗೆ ಏನು ತೊಂದರೆ ಕೊಡಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ನಿಮ್ಗೆ ಏನು ತೊಂದರೆ ಕೊಡ್ದೇನೆ ನನ್ನ ಪಾಡಿಗೆ ನಾನು ದೋಸೆ ಹಾಕೊಂಡು ಹೋಗ್ತೀನಿ. ಪ್ಲೀಸ್ 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 ಅಣ್ಣ. ಸರಿ ಸರ್, ಅಲ್ಲಿ ಇಟ್ಟಿದೆ, ಹೋಗಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚಿರಾಗ್, ನೋವ್ತಿದ್ಯಾ? ಯಾಕೆ ಇದೆಲ್ಲ ಮಾಡಕ್ ಹೋಗ್ತಿದ್ದೀರಾ? ಸುಮ್ಮನೆ ರಿಸ್ಕು. ಏನಾಗಿಲ್ಲ ಬಿಡಿ. ಏನೋ ಪ್ರೀತಿ ಇಲ್ಲ, ಫೀಲಿಂಗ್ಸ್ ಇಲ್ಲ ಅಂತೀರಾ, ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಾ? ಇದು ಪ್ರೀತಿಯಿಂದ ಅಲ್ಲ, ಇಟ್ಸ್ ಜಸ್ಟ್ ಹ್ಯುಮ್ಯಾನಿಟಿ. ಹ್ಯುಮ್ಯಾನಿಟಿ ಏನೋ ಒಂದು ಸಮಜಾಯಿಷಿ ಕೊಡ್ತೀರಾ. ಸರಿ ಬಿಡಿ, ಇದೆಲ್ಲ ಬೇಡ. ಸುಮ್ಮನೆ ಹೀಗೆ ಸೂಪರ್. ತೊಳಿ, ಬಿಸಿ ಬಿಸಿ ದೋಸೆ ರೆಡಿ. ನಿಮ್ಗೆ ನಾನು ಇನ್ನೊಂದು ದೋಸೆ ಹಾಕೋತೀನಿ, ನೀವು ಮೊದಲು ತಿನ್ನಿ. ಹಾ, ಕೊಡಿ ಇಲ್ಲಿ. ಯಾಕೆ? ಕೊಡ್ರಿ, ನಾನೇ ತಿನ್ನಿಸ್ತೀನಿ. ಹೇಗಿದೆ? ಅಲ್ಲ ರೀ, ನೀವು ನಂಗೆ ತಿನ್ಸಲ್ವಾ? ನಾನ್ ಯಾಕೆ ತಿನ್ಸ್ಬೇಕು? ರೀ, ನೀವು ತಿಂತಿರೋದು ನೋಡ್ತಿದ್ರೆ ನಂಗೂ ಆಸೆ ಆಗ್ತಿದೆ ರೀ. ಒಂದೇ ಸರ್ತಿ ತಿನ್ಸ್ಬಿಟ್ಟು ಪುಣ್ಯ ಕಟ್ಕೊಳ್ರಿ ಪ್ಲೀಸ್ 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 ಪ್ಲೀಸ್. ನೋಡಿ ಚಿರಾಗ್, ಒಂದೇ ಒಂದ್ಸಲಿ ತಿಂತೀನಿ, ಪದೇ ಪದೇ ಕೇಳ್ಬಾರ್ದು.